ಹಾಯ್ ಗೈಸ್, ಎಲ್ರಿಗೂ ಶುಭೋದಯ. ಡೇ 5 ಆಫ್ ಧನುರ್ಮಾಸ. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಆಚೆ ಎಲ್ಲ ಸ್ವಲ್ಪ ತೊಳ್ಕೊಂಡು ಹಾಗೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಸ್ವಲ್ಪ ಅದಾದಮೇಲೆ ಫ್ರೆಶ್ ಅಪ್ ಆಗಿ ಹಾಗೇನೆ ಪೂಜೆ ಸಾಮಾನಿಗೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡು ಇವತ್ತು ಕೊನೆ ದಿನ ಇರೋದ್ರಿಂದ ಎಳ್ಬತ್ತಿ ಹಚ್ಚೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ದೇವ್ರಿಗೂ ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೇಲಿ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಡೈರೆಕ್ಟ್ ದೇವಸ್ಥಾನ ಹತ್ರ ಬಂದ್ಬಿಟ್ಟು ಎಂದಿನಂತೆ ಎಲ್ಲ ಫುಲ್ ಹೂವು ಎಲ್ಲ ಇಟ್ಟು ಚೆನ್ನಾಗಿ ಮಾಡಿಬಿಟ್ಟು ಲಾಸ್ಟ್ ಡೇ ಇತ್ತಲ್ಲ, ಸೊ ಹಾಗಾಗಿ ಚೆನ್ನಾಗಿ ಪೂಜೆ ಮಾಡಿ ಚೆನ್ನಾಗಿ ಕೇಳ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಕೆಲಸ ಎಲ್ಲ ಚೆನ್ನಾಗಾಗಲಿ ಅಂತ ಕೇಳಿಕೊಂಡು ಹಳ್ಳಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕ್ಕೊಂಡು 9 ಪ್ರದಕ್ಷಿಣೆ ಹಾಕ್ದು 9 ಪ್ರದಕ್ಷಿಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಲ್ಲೇ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಾಸ್ಗೆ ಬಾಯ್ ಅಂತ ಹೇಳಿ ನಮ್ಮ ದೇವಸ್ಥಾನ ಹತ್ರ ಬಂದವು. ನಮ್ಮ ದೇವಸ್ಥಾನ ಹತ್ರನೂ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಪೂಜೆ ಮಾಡಿಕೊಂಡು ಅದಾದಮೇಲೆ ದೇವ್ರಿಗೆ ಬಾಯ್ ಅಂತ ಹೇಳಿ ಅಲ್ಲಿಂದ ಮನೆಗೆ ಬಂದು ರೂಬಿಗೆ ವಾಕಿಂಗ್ ಕರ್ಕೊಂಡು ಹೋದೆ. ಅವನು ವಾಕಿಂಗ್ ಕರ್ಕೊಂಡು ಹೋಗು ಅಂತಿದ್ದ, ಅವ್ನಿಗೆ ವಾಕಿಂಗ್ ಕರ್ಕೊಂಡು ಹೋದೆ. ವಾಕಿಂಗ್ ಕರ್ಕೊಂಡು ಹೋದಾದ್ಮೇಲೆ ಭಗವದ್ಗೀತೆ ಎಂದಿನಂತೆ ಓದೋಣ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಕೂತ್ಕೊಂಡು ಒಂದು ಅಧ್ಯಾಯ ಓದಾದ್ಮೇಲೆ ಸ್ವಲ್ಪ ಗ್ರೀನ್ ಹೌಸಲ್ಲಿ ಕೆಲಸ ಇತ್ತು ಅಂತ ಗ್ರೀನ್ ಹೌಸಿಗೆ ಬಂದೆ. ಗ್ರೀನ್ ಹೌಸಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡೆ. ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್.